ಹಲೋ ಬಿಕ್ಕಮ್ಮ ಹೇಳಿ. ಏನು ಹೇಳೋರು ನಿಮಗೆ? ನಾವು ಏನಂದೆ ಇವತ್ತು? ಏನಂದೆ ಬಿಕ್ಕಮ್ಮ ನಿಮಗೆ? ಏನಂದೆ ಗ್ಯಾರಂಟಿಲ್ವಾ? ನಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೇನೂ ಬೇಡ, ನಿಮ್ಮ ಆಸ್ತಿನೂ ಬೇಡ ಅಂತ ನಾವು ಅಂದಿದ್ದು. ನಾವು ಯಾವ ಥರ ನೀವು ಬರ್ಕೊಡಿ ಅಂತ ಅಂದಿದ್ವಾ? ನಮ್ಮ ನೀವು ಹೇಳ್ದಂಗೆ ಕೇಳ್ದಂಗೆ ಅದು ಹೆಂಗೆ ನೀವು ಬರೋದ್ರಿ ನೀವು? ಹೆಂಗೆ ಬರೋದ್ರಿ ನೀವು ಅಂತ? ಈಗ ನಿಮ್ಮ ಮಗನ ನಿಮ್ಮ ಸೊಸೆನೂ ಬಂದಿರು ಕೂತ್ಕೊಂಡು ನಮ್ಮ ಮನೆ ತಾವು ನಮ್ಮ ಮಾನ ಮರೋದೇ ಕಳಿತಾ ಕೂತವ್ರಲ್ಲ, ಏನು ಮಾಡಬೇಕು ಅನ್ಕೊಂಡಿದ್ದೀರಿ ನೀವು? ನೋಡಿ ಬಿಕ್ಕಮ್ಮ, ನನ್ನ ಮಗನಿಗೂ ನನ್ನ ಸಾವಂತಿ ಮಗಳಿಗೂ ಒಡೀರಿ ಬರ್ಲಲ್ಲಿ ಯಾಕೆ ಕೊಡ್ದಲೇ ಬರ್ದು ಕಳಿಸಿ. ನಮ್ಮ ಮನೆ ಬಾಗಿಲಿಗೆ ಯಾಕೆ ಬಂದಿದ್ದೀರಿ? ಹೋಗಿ ಬರ್ದಿರೋರನ್ನ ಕೇಳೋಗಿ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ದಿವಸ ಸರಿಯಾಗಿ ಉಗ್ದು ಉಪ್ಪಾಕ್ಬಿಟ್ಟು ಕಳ್ಸಿನಿ. ಅದಕ್ಕೆ ಎರ್ತಿ ಕರ್ಕೊಂಡೋಗಿ ಅಲ್ಲಿ ಕುಂತಿರೋದು. ಅವ್ರಿಗೇನು ಎದ್ರಕೊಳ್ಳೋದು ಬಿಕ್ಕಮ್ಮ? ಯಾಕೆ ಎದ್ರಕೊಂಡಿರಿ ಬಿಕ್ಕಮ್ಮ ನೀವು? ಯಾಕೆ ಎದ್ರಕೊಂಡಿರಿ? ಯಾಕೆ ಎದ್ರಕೊಳ್ಳೋಂಥದ್ದು ಏನಿರೋದು? ಅವ್ರು ಎತ್ತಿಗೆ ಬೆಂಕಿಕ ಅವ್ವ ಅಪ್ಪನಿಗೆ ಒಂಚೂರು ಇಟ್ಟಾಕಾಗ್ದಾನೆ ಹೋಗೈತೆ ಅಲ್ದಾನೆ ಹೋಗೋಣ ಎರ್ತಿ ಕರ್ಕೊಂಡು ಎರ್ತಿ ಸರ್ಗಿಟ್ಕೊಂಡು ನನ್ನ ಮಗ ಏನು ಬಂದು ಅಲ್ಲಿ ಕೂತಿದ್ದಾನು ಕೊಡ್ರಿಗೆ ಒಂಚೂರು ಫೋನ ಹೆಂಗೆ ಯಾಕೆ ಕೊಡೋದು ಹೊಡಿತೀನಿ ಫೋನಲ್ಲಿ ಅಂತ ತೋರಿಸ್ತೀನಿ ನಾನು. ಲೋಪ ನನ್ನ ಮಗನಿಗೆ ಹೋಗಿತೀನಿ ಚೆಂದಾಗಿ ಕಿತ್ತೋ ನನ್ನ ಮಗನಿಗೆ ಅಲ್ಲ ನೆನೆ ಬಂದಿರೋ ಚೆಂದಾಗಿ ಉಗಿದು ಕಳ್ಸಿನಿ. ಅದಕ್ಕೆ ಅಲ್ಲ ಬಂದಿರೋದು. ಓ ಏನು ಪುಕ್ಸಟೆ ನೀವು? ನಾವು ಪುಕ್ಸಟೆ ಬರ್ತಿದ್ದಾವೆ 15 ಲಕ್ಷ ಗಂಟೆ ಖರ್ಚು ಮಾಡಿ ನೀವು ಮನೆ ಕಟ್ಕೊಟ್ಟಿಲ್ವಾ ಹೇಳಿ? ನಾವೇನು ಪುಕ್ಸಟೆ ಬರ್ಕೊಟ್ಟಿದ್ದಾವೆ ನಿಮಗೆ? ನನ್ನ ಮಗನಿಗೆ ಉಗಿದ್ನಲ್ಲಿ ಇಲ್ಲೇ ಹೇಳೋದ್ನಲ್ಲಿ ಇಲ್ಲೇ ಹೊಡೀರಿ ಬಿಕ್ಕೆ ಮತ್ತೆ ಬರ್ಲಲ್ಲಿ ಕಿತ್ತೋಗದಂಗೆ ಹೊಡೆದು ಕಳಿಸಿ ಆ ಬೇವರ್ಸಿಗಳು ಅವ್ರನ್ನ. ಅವ್ರ ಕೊಟ್ಟು ಏನು ಗುಸ್ಮಸ ಬಿಕ್ಕಮ್ಮ? ಅವರಿಂದ ಏನು ನಮಗೆ ನೆಮ್ಮದಿ ಸಿಕ್ಕಿದ? ನೆಮ್ಮದಿ ಕೊಟ್ಟಿದ್ದಾರೆ. ನೆಮ್ಮದಿ ಕೊಟ್ಟು ಇರ್ಸ್ಕೊಂಡಿದ್ರಿ ಹೇಳಿವ್ರಿ ನಿಮ್ಮ ಅವ್ವ ಅಪ್ಪನ ನೋಡ್ಕೊಬಿಡಿ ಅಂತ ಯಾರು ಹೇಳಿದ್ರಪ್ಪ? ಈಗ ನಾವು 15 ಲಕ್ಷ ಖರ್ಚು ಮಾಡಿ ನಮ್ಗೆ ಯಾರು ಕೊಟ್ಟಾರ ಅಂತ ಕೇಳಬೇಕಾಗಿತ್ತು ನೀವು. ಅಲ್ಲ ನೋಡಿ, ಇಷ್ಟು ದಿವ್ಸ ಗಂಟೆ ಇದ್ಬಿಟ್ಟು ಮನೆ ಕಟ್ಟಾಗ ಸುಮ್ಮನೆ ಇದ್ಬಿಟ್ಟು ಈಗ ಬಂದಿರೋದು ನೋಡಿ ಎಷ್ಟು ಮಟ್ಟಿಗೆ ಬಂದವ್ರೆ ಅಂದ್ಬಿಟ್ಟು. ಓಹೋ ನೋಡಿದ್ರು ಅದು ಭಾಗದೆ ಬೆಚ್ಚಗೆ ಮನೆ ಕಬಡದ ಅಂದ್ಬಿಟ್ಟು ಬೆಚ್ಚಗೆ ಬಂದು ಮನೆ ಒಳಗೆ ಸೇರ್ಕೊಬಿಡೋದು ಅಂದ್ಬಿಟ್ಟು ರೆಡಿ ಮಾಡ್ಸೋಕ್ಕಾಗಿದ್ದು ಗಂಡಸಾಗಿತ್ತಿಲ್ವ ಅವನು? ಮನೆ ಕಟ್ಟೋನು ಈಗ ಬರೋದು ಮೊದಲೇ ಬರೋನು ಮನೆ ಅದುವಾಗದೆ. ಓಹೋ ಹೆಂಗೋ ಸರಿಯಾಗಿ ಹೋಗಿ ಸೇರ್ಕೊಳ್ಳೋದು ಅಂದ್ಕೊಂಡಿದ್ರೇನು? ಏನು ಪುಕ್ಸಟ ಬರ್ದಿಲ್ಲ ಅವರು. ನಾವು 15 ಲಕ್ಷ ಖರ್ಚು ಮಾಡಿವಿ ಅಂತ ಅನ್ನಿಬಿಟ್ಟೆಮ್ಮ ನೀವೇ ಸಂಕೋಚ ಪಟ್ಕೊಂಡಿರಿ ನೀವು? ನಿಮ್ಮ 15 ಲಕ್ಷವೂ ಬೇಡ, ನಿಮ್ಮ ಸವಾಸಗಳು ಬೇಡ. ನಾನು ಹೇಳೋದು ನಾವೇನು ಹೊಟ್ಟೆ ಉರಿ ಮಾಡ್ತಿದ್ವಾ? ನಮ್ಮ ಮಗನಿಗೆ ಏನಂದು ಲೋ ವಯಸ್ಸಾಗದೆ ಅವನ್ನ ಹೊಟ್ಟೆ ಉರಿಸ್ಬೇಡ, ಮಾಡ್ಲ ಮಗ ಮಾಡು ನೀನು ಕೊಟ್ಕೊಡ್ಲ ಅಂತ ನಾವು ಒಯ್ದಂಗೆ ಹೇಳಿ ನಾವು ಅಷ್ಟೆಲ್ಲ ಮಾಡಿದ್ಕೆ ಏನು ಕೊಟ್ಟಿದ್ದು ನೀವು ಬಹುಮಾನವ? ನಮ್ಮ ಕಾಣ್ದಂಗೆ ಇದು ಮಾಡಬೇಕು ಅನ್ನೋದೇನಿತ್ತು? ನಮಗೆ ಹೇಳ್ದಾನೆ ಇವತ್ತು ಈ ವ್ಯವಹಾರ ಮಾಡಿರೋ ನಾಳೆಗೆ ಇನ್ನೊಂದು ಮಾಡ್ತೀರಪ್ಪ. ನಿಮ್ಮನ್ನು ನಂಬಿದ್ಕೆ ನಾವು ನಮಗೆ ಸರಿಯಾಗಾಯ್ತು ಬಿಡಿ, ಸರಿಯಾಗಾಯ್ತು ಕತೆ. ನಮಗೆ ಬುದ್ಧಿ ಇಲ್ಲ ಯಾರ ಮೇಲೆ ಇಡಬೇಕು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಈಗ ಹಾಗೆ ಸರಿ ಆಯಿತು ಬಿಡಿ, ನಿಮ್ಮ ಬಗ್ಗೆ ತಿಳ್ಕೊಂಡಂಗೆ ಆಯಿತು ನಾವು. ಅಲ್ಲ ಇಲ್ಲ ನನ್ನ ಗಂಡಂಗೆ ಹೇಳಿಲ್ಲ, ಇಲ್ಲ ನಮ್ಗೆ ಹೇಳಿಲ್ಲ, ಗುಟ್ನಲ್ಲಿ ಆಯಿಲ್ಲ, ಅವ್ರ ಗಂಡ ಎತ್ತಿ ಹೇಳಿಲ್ಲ, ಮನೆಗೆ ಇನ್ನೂ ಬಂದಿಲ್ಲ. ಅದು ಎಲ್ಲಿ ಕೂತಿದ್ದಾನೆ ಏನೋ ಕರೆದ್ರೂ ಕೂತ್ಕೊಬಿಟ್ರೆ ಎಲ್ಲ ಸರಿ ಆಗ್ಬಿಟ್ಟದ. ಕೂತ್ಕೊಬಿಟ್ರೆ ಇವ್ರು ಹೊಂಟೋಗ್ಬಿಟ್ಟಾರ. ಇಲ್ಲಿ ಮನೆ ಮರೋದು ಇವತ್ತು ತಪ್ಪತ್ತದ. ಫೋನ್ ಮಾಡಿ ಮರುವಾದಿಂದ ಹೋಗ್ಬೇಕಂತ ಅಂದ್ಬಿಟ್ಟು ಹೇಳಿ ಅವ್ರಿಗೆ ಕೂತ್ಕೊಬಿಟ್ರೆ ಸರಿ ಹಾಕಿಲ್ಲ ಕತೆ. ಇನ್ನೂ ಬಂದಿಲ್ವ ಬಿಕ್ತಮ್ಮ? ಇಲ್ಲ ಬಂದಿಲ್ಲ ಇನ್ನುವೆ. ಅಯ್ಯೋ ನಾವು ಬೇಡ ಅಂತ ಬಡ್ಕತ್ತಿದ್ದು ಅದಕ್ಕೆ ಕಣವ ನನ್ನ ಗಂಡು ನಾನುವೇ ಬೇಡ ಸುಮ್ಕಿರಿ, ನಮ್ಗೆ ಯಾವ ಮನೇನು ಬೇಡ, ಇರೋದ್ರಲ್ಲಿ ನಾವು ಇರ್ತೀವಿ ಅಂತ ಬಡ್ಕತ್ತಿದ್ದು. ಅದಕ್ಕೆ ಹಿಂಗೆ ಇದೇ ಕೆಲಸ ಆಯ್ತು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅವರೇ ತಾನೇ ನಮ್ಮ ಮಾತಾ ಕೇಳಲಿಲ್ಲ, ಮಾಡಿದ್ರು ಪಾಪ ಏನೋ ಒಳ್ಳೇದಕ್ಕೆ. ಮಾಡ್ದವಂಗೆ ಹೆಚ್ಚಾಗಿತ್ತಲ್ಲ ಅದಕ್ಕೆ ಮಾಡ್ದೆ. ಹಿಂಗೆ ಅನ್ಸ್ಕೋಬೇಕಾಗಿತ್ತಲ್ಲ, ಅದಕ್ಕೆ ಹಿಂಗೆ ಅನ್ಸ್ಕೋಬೇಕಾಯ್ತು, ಹಿಂಗೆ ಆಡ್ಸ್ಕೋಬೇಕಾಗಿತ್ತಲ್ಲ. ಅದೇನೋ ಅಂತಿದ್ರಂತೆ ಧರ್ಮಕ್ಕೆ ಅದೇನೋ ಕೊಟ್ಟರೆ ಇತ್ಲು ತಗೊಂಡೋಗಿ ಮೊಳ ಹಾಕತ್ತಿದ್ರಂತಾಗ ಆಯಿತು ಕತೆ. ಅಲ್ಲಕ್ಕಂದು ಬಿಟ್ಟಮ್ಮ ಹಿಂಗೆಲ್ಲ ಮಾತಾಡ್ತಿರಲ್ಲ, ಅವ್ರನ್ನ ನಾವೇನಾದ್ರಲ್ಲಿ ಹೋಗಿ ಅಂತ ಹೇಳಿದ್ವಾ? ಕಳಿಸಿದ್ವ ನಾವು ಅಲ್ಲಿಗೆ. ಕಳಿಸಿದಿರಲ್ಲ ನೀವು. ಯಾಕೆ ಬರ್ಕೊಟ್ರಿ ನೀವು? ನಮ್ಗೆ ಗೊತ್ತಿಲ್ದಂಗೆ ಮನೆ ಹೆಸ್ರಿಗೆ ಯಾಕೆ ಬರ್ಕೊಟ್ರಿ ನೀವು ಅಂತ ನಾವು ಚೆನ್ನಾಗಿ ಒಪ್ಸಿದ್ರು. ಏನಂತಾರೆ ಗೊತ್ತಾ? ಅವ್ನು ಎಲ್ಲರೂ ಇರಲಿ ಅವ್ನು ಹುಟ್ಟಿತ್ತಿಲ್ವಾ? ಇವು ಅಮ್ಮರು ಹೆಂಗೆ ಬರ್ದಿದ್ದಾರೋ ಅಂತ ನಿಮಗೂ ಉಗಿತಾರೆ, ಬರ್ಸ್ಕೊಂಡವ್ರಿಗೂ ಉಗಿತಾರೆ ಜನಗಳು ಎತ್ಲಿಗೆ ಬೇಕಾದ್ರು ಮಾತಾಡ್ತಾರೆ. ಜನಗಳಿಗೆ ಉತ್ತರ ಕೊಡಕ್ಕೆ ನಮ್ಗೆ ಗೊತ್ತು. ಸುಮ್ಕಿರಿ ಬಿಟ್ಟಮ್ಮ, ನೀವೇ ಬೇಜಾರು ಮಾಡ್ಕೊಂಡಿರಿ ಪಾಪ. ಫೋನ ಕೊಡ್ರಿ ಗವಸಿಯ ಮಾಡ್ತೀನಿ, ಗಾಳಿ ಬರವ ಅಂತ ಗಿಚ್ಚು ನೀವು ಗೊತ್ತಕತ್ತೀಯ ಲೋಪರ್ ನನ್ನ ಮಕ್ಳಿಗೆ. ಅಲ್ಲೇ ಹೋಗಿದ್ರು ಹುಣ್ಣಕ್ಕೆ ಹೋಗಿದ್ರಲ್ಲ ಅಂತ ಕೇಳ್ತೀರಿ, ಕೊಡಿ ಬಿಟ್ಟಮ್ಮ ನೀವು. ಏನು ಗಾಳಿ ತೆಗ್ದಿರಿ? ಅಲ್ಲಿ ಬಂದಾಗಲೇ ಏನು ಮಾಡೋಕ್ಕಾಗಿಲ್ಲ, ಇಲ್ಲಿ ಬಂದ್ಮೇಲೆ ಏನು ಮಾಡಿರಿ ಬಿಡಿ. ಒಟ್ಟಿನಲ್ಲಿ ನಮ್ಮ ಮಾನ ಮರೋದಿ ನಮ್ಮ ಕೈಯಲ್ಲಿ ನಾವು ಕಳ್ಕೊಂಡಂಗೆ ಆಯಿತು. ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡೇ ಇಲ್ಲ ನನಗೆ ಹಿಂಗೆ ಅರ್ಥ ಕೂತಿದ್ದೀರಿ. ಅಲ್ಲ ಅದು ಯಾವ ಥರ ಬರ್ಕೊಟ್ರಿ ನೀವು? ಗುಟ್ನಲ್ಲಿ ವ್ಯವಹಾರ ಮಾಡಬೇಕು ಅನ್ನೋದೇನಿತ್ತು? ಬೇರೆದಂಗೆ ಹೊಟ್ಟೆ ಉರಿ ಮಾಡ್ತಿದ್ವ ನಾವು? ಹೇಳ್ಬೇಕಾಗಿತ್ತು. ನಾವೇನಾದ್ರು ಹೇಳವು ಬೇಕೋ ಬೇಡವೋ ಅಂತವ ನಮ್ಮನ್ನೊಂದು ಮಾತು ಕೇಳ್ದಾನೆ ಮಾಡ್ಬಿಟ್ಟು ಇವತ್ತು ಮಾನವರೋಧಿ ಕಳಿಸ್ತಾ ಕೂತಿದ್ದೀರಿ. ಇರಲಿ ಬಿಡಿ, ನಮ್ಮ ಒಳ್ಳೆತನ ಸರಿಯಾಗಿ ಉಪಯೋಗಿಸ್ಕೊಂಡ್ರಿ ಕತೆ ನೀವು. ಅದಕ್ಕೆ ಕಣವ ಯಾವ ಸವಾಸಕ್ಕೆ ಹೋಗ್ಬಾರ್ದು, ಯಾರಿಗೂ ಒಳ್ಳೆತನ ತೋರಕ್ಕೆ ಹೋಗ್ಬಾರ್ದು ಅನ್ನೋದು. ಸರಿ ಆಯಿತು, ಸುಮ್ಕಿರಿ ಬಿಟ್ಟಮ್ಮ, ಬೇಜಾರು ಮಾಡ್ಕೋಬೇಡಿ, ಸುಮ್ಕಿರಿ. ಮಡ್ಗಿ ಫೋನ ಕಂಡಿರಿ ಕತೆ. ಅಯ್ಯೋ ಏನಿ ನಮ್ಮ ಅನ್ವಾಗ ಬೈತಾ ಕೂತಾಳ ಕಣಪ್ಪ ಅಮ್ಮ. ಬಡ್ಡಿ ತಾವು ಈ ಕೆಲಸ ಮಾಡ್ಬಿಟ್ಟು ಅಲ್ಲೇ ಹೇಳ್ತೀಯೇ? ಬೇವರ್ಸಿ ನನ್ನ ಮಗ ಯಾವ ಕೆಲಸ ಮಾಡ್ದ ನೋಡು. ಮತ್ತೆ ಗರ್ದ್ರ ಬಡ್ಡಿ ಇದೆ, ಎಷ್ಟು ದಿವಸ ಕಾಯ್ಕೊಂಡು ಕೂತಿದೆ. ಎಲ್ಲಾರೇ ನಮ್ಮ ತಂಗಿ ಮದುವೆ ಆಯ್ತಲ್ಲ, ಹೆಂಗೋ ನಿಮ್ದಾಗ ಅವಳೇನಾದ್ರು ಬರಲಿಲ್ಲ. ಯಾವ ಬಡ್ಡಿ ಹಾಕ್ಲಿ ಹೇಳಿದ್ರು ಈ ವಿಷಯವ ಮನೆ ಬರ್ದಿರೋದ ಯಾರು ಗೊತ್ತಾಗದೆ ಬೇಡ. ನಾವು ಸಹಾಯ ಗಂಟೆ ಆಮೇಲೆ ಹೆಂಗಾರೆ ಅಲ್ಲಿ ಅಂತ ನಾನು ಅನ್ಕೊಂಡಿದ್ರೆ ಯಾರು ಹೊಂಟಾಕ್ಬಿಟ್ಟಾರಲ್ಲಿ. ನಾನು ಯಾರಿಗೂ ಹೇಳಿಲ್ಲ ಕಣ್ಮರಿಯೇ, ನಾನು ಜಾನ್ ಕಾಕೊಂಡ್ಬಿಟ್ಟು ಒಬ್ಳು ಕುಟ್ಲೆ ನಾನು ಹೇಳಿರೋದು ಈ ವಿಷಯವ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಯಾರು ನಂಬಿಡ್ದು ಅನ್ನೋದು ಇವತ್ತೊಂದು ಕಾಲದಲ್ಲಿ ಯಾರು ನಂಬಿಡ್ದು ಅನ್ನೋದು ಅದಕ್ಕೆ ಕಣವ. ನಾನಂತೂ ಆ ವಿಷಯನೇ ಯಾರು ಕೊಟ್ಟು ಹೇಳಿಲ್ಲ. ನೀನು ಜಾನ್ ಕಾಕೊಂಡು ಕೊಟ್ಬಿಟ್ರೆ ಇನ್ಯಾರು ಕೊಟ್ಟು ಹೇಳಿದಿ? ಅಯ್ಯೋ ನನ್ನ ಮಕ್ಕಳು ಸಾಕ್ಷಣ ನಾನು ಜಾನ್ ಕಾಕೊಂಡು ಕೊಟ್ಟು ಅಷ್ಟೇ ಕಣಪ್ಪ ಈ ವಿಷಯ ಹೇಳಿರೋದು. ಈ ವಿಷಯ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳಿಲ್ಲ ನಾನು. ಇನ್ಯಾರು ಹೇಳೋದು ನಾನು? ಯಾರಿಗೂ ಹೇಳಿಲ್ಲ ನಾನು ಈ ವಿಷಯ. ಜಾನ್ ಕಾಕೊಂಡು ಮಾತಾಡ ನಾನು ಅವತ್ತು ಕುತ್ಕೊಂಡು ಮಾತಾಡಿದವ್ರು ಮನೆ ತಾವು. ಅಯ್ಯೋ ನಾನು ಹಾಳಾದ ಮುಂದೆ ನಾನು ಹಾಕೊಂಡು ಕೊಡ್ತೇನೆ. ಯಾಕೆ ಹೇಳ್ದೆ ಅಕ್ಕ ಅಂತೆ ಬುದ್ಧಿ ಕಲ್ತಿಲ್ವಲ್ರಿ ಅವಳು? ಇಲ್ಲಿಂದ ಅಲ್ಲಿಂದ ತಂದಕ್ಕ ಬುದ್ಧಿ ಕಲ್ತಿಲ್ಲ. ಅದೇನು ಕತೆ ಏನೋ ಕಾಣಕತ್ತ ಹೋಗು. ಯಾವ ಊತದಲ್ಲಿ ಯಾವ ಅವದೆ ಅಂತ ಹೆಂಗಂಡು ಎಲ್ಲೋ ಗಂಡು ಕೂಟೆ ಹೇಳಿದಳೆ. ಹೆಂಗೋ ಗಂಡು ಕಿಂಟಾಕಿದ್ದಾನೆ ಏನೋ. ಮೊದಲೇ ಹೊಟ್ಟೆ ಉರಿ ಮಾಡ್ಕೊಂಡು ಗ್ರೂಪ್ ಪ್ರವೇಶಕ್ಕೂ ಬರ್ನಿಲ್ಲ. ಕರ್ಗುಲ್ತಾನೆ ಹೊಟ್ಟೆ ಉರಿ ಮಾಡ್ಕೊಂಡು ಗ್ರೂಪ್ ಪ್ರವೇಶಕ್ಕೂ ಬರ್ನಿಲ್ಲ. ಇನ್ನೇನು ಕತೆ ಏನೋ ಕಾಣಕತ್ತ ಹೋಗವತ್ತಾಗೆ. ಅಯ್ಯೋ ಕಣಕನಪ್ಪ, ಕಾಣೇದು ಏನು ಕತೆಯೋ ಏನೋ ಅಂತ ಒಂದು ಅರ್ಥ ಆಗಿಲ್ಲ. ಅದೇನೋ ಅಂತಿದ್ರಂತೆ, ಹಂಗೆ ಆಯಿತು ಕತೆ.
ನಿಜವಾಗ್ಲೂ ನನಗಂತೂ ಭಾಳ ಬೇಜಾರಾಗೋಯ್ತು ಕತ್ ಹೋಗು. ಅಲ್ಲ ಇಷ್ಟು ಬಿರ್ನೆ ಹಾಲೆ ಹೊಂಟಾಕರ ಇನ್ನೂ ಬಾರ್ದಿನ ಹಾಕ್ತಿ ಸಕೊಳ್ದಿಲ್ಲ ಹಾಲೆಯ ವಿಷಯ ಅವ್ರಿಗೆ ಹೋಗಿ ಮುಂಡೆ ಹಿಂಗಾರ ಅಪ್ಪ ಮಾಡ್ತಾ ಕುಂತಾರಲ್ಲ ಮರೆಯ. ಈಗ ಅವ್ರನ್ನ ತಪ್ಪು ಅನ್ನಕ್ಕದ ಈಗ ಸೊಕ್ಕರ ಅವ್ನ ಅಪ್ಪನೂ ತಪ್ಪು ಅನ್ನಂಗಿದ್ದದ. ಇವ್ರು ಹೋಗಿ ಹಿಂಗೆ ಮನ ಮರೋದಿ ಕಳಿತಾರತಾನೆ ಅವ್ರು ಮಾತಾಡ್ತಾರೆ, ಇಲ್ದಾರ ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅವರು. ಅವ್ರನ್ನೂ ತಪ್ಪು ಮಾಡೋಕ್ಕದ ಪಾಪ, ಅವ್ರನ್ನ ಯಾಕೆ ತಪ್ಪು ಮಾಡಿಯೇ? ಅವ್ರದ್ದೇನಿದೆ ತಪ್ಪು? ಎಲ್ಲವ ನಮ್ಮದೇ ತಪ್ಪಾಗಿತ್ತು ಕ ಸುಮ್ಕಿರತ್ತಾಗೆ ಪಾಪ. ಸೊಕ್ಕನುವೆ ಕವಿತ್ನ ಅಷ್ಟು ಬಗೆಯಿಂದ ಹೇಳಿದ್ರಪ್ಪ, ಈಗಲೇ ಬೇಡ ಸುಮ್ಕಿರಪ್ಪ ಅಂತ. ಹಾಳಾದ ಬಡ್ಡೆಗಳು ನಾವೇ ಆತ್ರ ಮಾಡ್ಬಿಟ್ಟಕ್ಕಂತ ಸುಮ್ಮನೆ ಇದ್ಬಿಟ್ಟಿದ್ರೆ ಈಗ ಸರಿಯಾಗಿರೋದು. ಈಗ ಹೆಂಗವ ಬೀತಿ ಅಮ್ಮಗೂ ಬೀಗನ್ಗೂ ಮಕ್ಕತ್ತರೋದು. ಅವ್ರು ಏನು ಅನ್ಕೊಳಕಿಲ್ಲ, ಗುಟ್ನಲ್ಲಿ ಬರ್ದವ್ರಲ್ಲಿ ನಾವು ಏನಂತಿದ್ದೋ ಅಂತ ಅನ್ಕೊಳಕಿಲ್ವ? ಅಳಿವು ಮೈನ ಮೇಲೆ ಏನು ಅನ್ಕೊಳಕಿಲ್ಲ? ಇರೋ ದುಡ್ಡು ಕಾಸೆಲ್ಲ ಖರ್ಚು ಮಾಡಿ ಅಕ್ಕಿ ಕಟ್ಸೋದ್ನೇನೋ ಮನೆಯ, ಇಲ್ಲಿ ಕಟ್ಸಿದ್ರೆ ಅರುಣ್ಗೂ ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಕಟ್ಸುದ್ದ ಅಂತ ಅಲ್ಲೂ ಇವರು ಏನೋ ತಪ್ಪು ತಿಳ್ಕೊಳಕಿಲ್ವ? ಹಂಗೆ ಮಾತು ಬಂದೇ ಬರ್ತದೆ ನೋಡು. ಇಲ್ಲಿ ಬೇಸ್ಮಠ ಮಾಡಿರೋ ಮನೆ ಬಿಟ್ಟು ಅಲ್ಲಿ ಕಟ್ಸ್ತಾ ಈ ಉದ್ದೇಶನ ಇಟ್ಕೊಂಡಿದ್ದಾನೇನೋ ಅಂತ ಅವ್ರ ಮನೇಲಿ ಇಲ್ಲೋದ ಜಗಳ ತಂದಾಗ್ತಂಗೆ ಆಯ್ತಲ್ಲ. ಏನು ಮಾಡೋದೀಗ? ನಿಜವಾಗ್ಲೂ ಏನು ಮಾಡಬೇಕು ಅಂತ ತಲೆನೇ ಓಡ್ತಿಲ್ಲ ನನಗೆ. ನನಗಂತೂ ತಲೆ ಕೆಟ್ಟಿ ಕೆರೆದಂಗೆ ಆಗದೆ. ಹೋಗ್ಬಿಟ್ರು ಮಾತ್ರ ನಾನು ಯಾಕೆ ಕೊಡದಲ್ಲೇ ಬರ್ತೀನಿ ಇಬ್ರಿಗೂ. ಸುಮ್ಮನೆ ಬಿಡಕ್ಕೆ ನಾನು ಮಾನ ಮರೋದಿ ಕಳಿಯೋಕೆ ನನಗೂ ಗೊತ್ತು. ನಿನ್ನ ರಾವಟ ಅಲ್ಲಿ ನೋಡ್ಲಿ ಹೋಗವ, ಹೋಗು ಅಲ್ಲಿ ಬೇರೆ ಅದಕ್ಕೆ ಅವನು ಇನ್ನೂ ಜಾಸ್ತಿ ಬೇಜಾರು ಮಾಡ್ಕೊತಾರೆ. ಸುಮ್ಕಿರು ಈಗಲೇ ಅಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತವ್ರೆ. ಅದ್ರ ಮಧ್ಯದಲ್ಲಿ ತಿರ್ಗಾ ಬೇಜಾರು ಮಾಡ್ಬಿಡ ನೀನು. ಸುಮ್ ಕೂತ್ಕಲ್ಲ ನೀನು, ಒಳ್ಳೆ ಅಡ್ಡಿ ಹೆಂಗಾಡ್ಬಿಡ ನೀನು. ಅಡ್ಡಿ ಇಲ್ಲಕ್ಕ ಮರೆಯ ಈ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ಮರೆ ಇವರು. ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ಈತ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು. ಅಲ್ಲ ಅವತ್ತಿಂದ ಎಲ್ಲಿ ಹೋಗಿದ್ರು ಗ್ಯಾನಿತಿಲ್ವ? ಹೋಗ್ಬೇಕು ನಮ್ಮ ಮನೆಗೆ ನಾವು ಅನ್ಕೊಂಡು ಬಂದು ದಕ್ಷತಾಗಿರೋರಾಗಿದ್ರೆ ಅವೆಣ್ಣ ಮದುವೆ ಮಾಡ್ಬಿಟ್ಟು ಮನೆ ಉಂಟಿಸ್ಬಿಟ್ಟು ಮನೆ ಕಟ್ಕೊಳ್ಳೋರು ಅದಾಯ್ತಿತ್ತಿಲ್ಲ. ಇವತ್ತು ಎಲ್ಲನೂ ಹದ್ಗೆಡ್ಸಕ್ಕೆ ಹೋಗವ್ರೆ ಬೇವರ್ಸಿ ಮುಂದೆ. ನೆನೆ ಚಂದಾಗಿ ಉಗಿದು ಕಳ್ಸಿನಲ್ಲಿ ಬಾಕ್ಲಲ್ಲಿ ನಿಲ್ಸಿ ಅವನ್ನ ಇನ್ನೆಷ್ಟು ಉಗಿಬೇಕಾಗಿತ್ತು. ಇಲ್ಲಿ ಬೋದ್ರೆ ಏನು ಉಪಯೋಗ ಆಯ್ಕೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿರೋದು. ಅವೆಣ್ಣೆ ಯಾಕೆ ನೆಮ್ಮದಿಯಾಗಿರೋದು, ಅವೆಣ್ಣೆ ನೆಮ್ಮದಿ ಹಾಳು ಮಾಡೋದು ಅಂದ್ಬಿಟ್ಟು. ಬಡ್ಡಿ ಅವ್ರ ಕೆಲಸ ಇನ್ನೇನು? ಬರೀ ನೆಮ್ಮದಿ ಹಾಳು ಮಾಡೋದಕ್ಕಂತ ಮಾಡು ಬಂಗವ. ಇನ್ನೇನು ಲೋಪರ್ ಬಡ್ಡಿ ಎತ್ತವೇನ? ಲೋಪರ್ ಬಡ್ಡಿ ಎತ್ತವು ಸವಾಸ ಇನ್ನೇನವ? ಬರೀ ಅಷ್ಟೇ ಕತೆ, ಇನ್ನೇನು ಇಲ್ಲಕನ. ಏನು ಮಾಡಬೇಕು ಕಾಣೆಕಂತ ಹೋಗಪ್ಪ, ಏನು ಮಾಡಬೇಕು ಕಾಣೆಕನ. ಲೋಪರ್ ಬಡ್ಡೆವು ಕನ್ಬಿಡು, ಲೋಪರ್ ಬಡ್ಡೆವು ಕನ ಏನತ್ತಾಗೆ. ನಿಜವಾಗ್ಲೂ ಈ ಕೆಲಸ ಮಾಡ್ತಾರೆ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿದ್ರೆ ಈ ಥರ ಮಾಡ್ತಾರೆ ಅಂದ್ಕೊಂಡಿದ್ರೆ ನನಗೆ ಗುಟ್ನಲ್ಲಿ ಇರ್ತದೆ ವಿಷಯ. ಇದು ಆ ಕಡೆಗೆ ಈ ಕಡೆ ಕಾಯ್ಕಿಲ್ಲ ಅಂತ ಅನ್ಕೊಂಡೆ. ನೀನು ಬೇರೆ ಯಾಕೆ ಜಾನ್ಕಕ್ಕಂಗೆ ಕುಟ್ಟು ಹೋಗಿ ಹೇಳ್ದೆ ನೀನು? ಜಾನ್ಕಕ್ಕೆ ಎಲ್ಲೋ ಅವ್ಳ ಗಂಡ ಕುಟ್ಟಿ ಹೇಳೋಳೆ ಅಕ್ಕಿ ಹಿಂಗೆ ಆಗಿರೋದು ನನ್ನ ಇಷ್ಟ. ಅವನೇನೋ ಹೊಂಟಾಕೋನೆ, ಅವನು ಕರ್ಬಲ ಕರ್ಬಲ ನನ್ನ ಮಗ ಅವನು. ಅವನೇ ಹೊಂಟಾಕೋನೆ ಕತ್ ಬಿಡು. ಜಾನ್ಕಕ್ಕಂತೂ ಒಂದಿರಕ್ಕಿಲ್ಲ. ಎಲ್ಲೋ ಅಕ್ಕ ಅಣ್ಣನ ಕುಟ್ಟಿ ಹೇಳ್ಗಿಡಿದದು ಏನೋ, ಎಲ್ಲೋ ಅವಣ್ಣ ಹೋಗಿ ಯಾಕಿಗೂ ಹಾಕವನೆ. ಆ ರುಕ್ಮಿಣಿಗೆ ಹೇಳಿರ್ಬೇಕು ಅವನು. ಹ್ಞೂ ಕತ್ ಬಿಡು, ಅಷ್ಟೇ ಆಗಿರೋದು ಕತೆ. ಇಲ್ದ ಹೋದ್ರೆ ಇದೆಲ್ಲವ ಎಲ್ಲಿ ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಟ್ಟದ ಆ ಊರಲ್ಲಿರೋರಿಗೆ. ಇಲ್ಲಿ ಅವ್ರು ಹೇಳ್ತಾನೆ ನಿನಗೆ ಗೊತ್ತಿರೋದೇ ಜಾನ್ಕಕ್ಕಂದು ಗಂಡಂದು ಹೇಳೋಳೆ. ಅವಳು ಹೋಗಿ ಅವನು ಹೋಗಿ ಅಲ್ಲಿ ರುಕ್ಮಿಣಿ ಹೊಂಟಾಕೋನು. ಇಷ್ಟು ನಡೆದಿದೆ ಕತೆ. ಏನು ನಡೆದಿದ್ದು ಏನೋ. ಅವ್ರ ಮನೆ ಅತ್ತೆ ಮಾವ ಎಲ್ಲವ ಚೆನ್ನಾಗಿದ್ರು ಕರ, ತುಂಬ ಸಂಸಾರದಂಗೆ. ಇದರಿಂದ ಏನೇನು ಗ್ರಾಗಲೇ ರಮಣ ಮಾಡ್ಕೊಂಡಾರ ಏನೋ ನನ್ನ ಕಾಣೆ. ಅವರು ಬಂದೇ ಇಲ್ವಂತೆ. ಆ ಸೊಪ್ಪನು ಕವಿತ್ನು ಹೊರಗಡೆ ಹೋಗಿದ್ರಂತೆ, ಎಲ್ಲೋ ಬಂದೇ ಇಲ್ವಂತೆ. ಇನ್ನೂ ಫೋನ್ ಮಾಡ್ತಾಯಿವಿ ಬರ್ತಾನೆ ಇಲ್ಲ ಅಂತ ಕೂತವ್ರೆ. ಹೋಗಿ ಉಗಿದ್ಬಿಟ್ಟು ಓಡ್ಸಕ್ಕೆ ಹೇಳೋರ್ಗೆ ಫೋನ್ಗಿನ್ ಮಾಡ್ಬಿಟ್ಟು ಎತ್ತಿದ್ರೆ ಸೋಮೆನ್ಗಂಗನ್ನು ಹೋಗವ ಅಲ್ಲಿ ಹೋಗೋ ಮನೆ ತಾವು ನಿಮ್ಮ ಮತ್ತೆ ಫೋನ್ ಮಾಡ್ತದೆ ನಮಗೆ. ಹೋಗಲ್ಲ ಅದು ಏನು ಹೇಳೋಗಿ ಅಂದ್ಬಿಟ್ಟು ಬೈತಲೆ ಕಣ್ಮರಿ. ಏನೋ ಬೇಡ ಅನ್ನಿಲ್ವಾ? ಯಾಕೆ ನಮ್ಮ ನಿಂಗೆ 60 ಅಂತ ಬೈತಲೆ. ಹೋಗಿ ಇನ್ನೇನು ಮಾಡೋಕ್ಕದು? ನಾವು ಮಾಡಿರೋ ತಪ್ಪಿಗೆ ನಾವೇ 6 ಅನ್ಭವಿಸ್ಬೇಕಲ್ವಾ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.